ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡ್ರಿ, ಯಾರೇನು ಬೇಕಾದ್ರೂ ಹೇಳ್ಕೊಳ್ಳಿ, ಅವರ ಸಲಹೆ ಅಂತ ತಗೊಳ್ತೀನಿ ನಾನು. ಐ ವಿಲ್ ಇನ್ಸ್ಟ್ರಕ್ಟ್ ದಿ SP, IG, everybody to see that all this will be removed from this list. ಆಯಿತು, ಲಾಸ್ಟ್ ಕ್ವಶನ್ ಏನಿಂದ ರಾಜ್ಯದಲ್ಲಿ ಸರ್ಕಾರ ಕಳೆದ 2 ವರ್ಷದಿಂದ 2 ವರ್ಷ 3 ತಿಂಗಳು ಜನಪರವಾದ ಕೆಲಸಗಳನ್ನು ರಾಜ್ಯದಲ್ಲಿ ನಾವೇನು ಭರವಸೆಗಳನ್ನು ಕೊಟ್ಟಿದ್ದೋ ನಮ್ಮ ಪ್ರಣಾಳಿಕೆಯ ಮೂಲಕ ಆ ಭರವಸೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರಾಮುಖ್ಯವಾದಂಥ ವಿಚಾರಗಳು ತಮಗೆಲ್ಲ ಗೊತ್ತಿದೆ. 5 ಗ್ಯಾರಂಟಿಗಳನ್ನು ನಾವು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಆ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಈಗಾಗಲೇ ತಮಗೆ ಗೊತ್ತಿದೆ, 1,00,000 ಕೋಟಿಗೂ ಮೇಲೆ ಈ ಗ್ಯಾರಂಟಿಗಳಿಗೆ ಹಣವನ್ನು ಖರ್ಚು ಮಾಡಿದ್ದೇವೆ. ಲಕ್ಷಾಂತರ ಕೋಟ್ಯಾಂತರ ಫಲಾನುಭವಿಗಳು ಆ ಫಲವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಅದು ಅನ್ನಭಾಗ್ಯ ಇರ್ಬೋದು, ಅಥವಾ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಮತ್ತು ಯುವ ನಿಧಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು. ಈ ಎಲ್ಲ ಗ್ಯಾರಂಟಿಗಳು ಕೋಟ್ಯಾಂತರ ಜನರನ್ನು ತಲುಪುವಂಥ ಕೆಲಸವನ್ನು ಮಾಡಿವೆ. ಇದರ ಪ್ರಯುಕ್ತ ಯಾರು ಬಡತನ ರೇಖೆಯ ಕೆಳಗಡೆ ಇದ್ದರು ಅವರು ಒಂದಷ್ಟು ಪರ್ಸೆಂಟೇಜು ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ. ತಾವು ಜ್ಞಾಪಿಸ್ಕೊಳ್ತೀನಿ ನಾನು ತಮಗೆ, ಮೊನ್ನೆ ತಾನೇ ಕೇಂದ್ರದಿಂದ ಒಂದು ಪ್ರಕಟಣೆ ಬಂತು. ಕೇಂದ್ರ ಸರ್ಕಾರ ಒಂದು ಪ್ರಕಟಣೆಯನ್ನು ಮಾಡಿದೆ. 27.2% ಬಡತನ ರೇಖೆಯಿಂದ ಕೆಳಗಡೆ ಇದ್ದದ್ದ ಜನ ಇವತ್ತು ಆ ಪರ್ಸೆಂಟೇಜು 5ಕ್ಕೆ ಇಳಿದಿದೆ ಅಂತ ಹೇಳಿ ಒಂದು ಪ್ರಕಟಣೆ ಬಂತು. ಅದರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದೇ ರೀತಿ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಬಡತನ ರೇಖೆಯಲ್ಲಿದ್ದಂಥ ಜನ ಒಂದಷ್ಟು ಪರ್ಸೆಂಟೇಜು ಮೇಲೆ ಮಧ್ಯಮ ವರ್ಗಕ್ಕೆ ಹೋಗಿದ್ದಾರೆ ಅನ್ನೋದನ್ನು ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಇದೇ ನಮ್ಮ ಉದ್ದೇಶ. ಯಾರು ಸಮಾಜದಲ್ಲಿ ಬಡವರಿದ್ದಾರೆ, ಯಾರು ಶೋಷಿತರಿದ್ದಾರೆ, ಅವರಿಗೆ ನಾವು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದಲೇ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದು. ನಾವು ಹಣದ ಯೋಚನೆ ಮಾಡಲಿಲ್ಲ. ಗ್ಯಾರಂಟಿಗಳ ಪ್ರಣಾಳಿಕೆಯನ್ನು ಬರಿತಕ್ಕಂಥ ಸಂದರ್ಭದಲ್ಲಿ ಆ ಗ್ಯಾರಂಟಿಗಳನ್ನು ಸೇರಿಸುವಾಗ ಪ್ರಣಾಳಿಕೆ ಅಧ್ಯಕ್ಷನಾಗಿ ನಾನೇ ಆ 5 ಗ್ಯಾರಂಟಿಗಳನ್ನು ನಾವು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು. ಭಾಳ ಜನರಿಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾವೇನು ಕಣ್ಮುಚ್ಚಿಕೊಂಡು ಇಂಥ ಗ್ಯಾರಂಟಿ ಸೇರಿಸ್ತೇವೆ, ಅಂಥ ಗ್ಯಾರಂಟಿ ಸೇರಿಸ್ತೇವೆ ಅಂತ ಮಾಡಲಿಲ್ಲ. ಅದಕ್ಕೆ ಲೆಕ್ಕಾಚಾರ ಮಾಡಿ ಎಷ್ಟು ಹಣ ಖರ್ಚಾಗಬಹುದು ಅನ್ನೋದನ್ನು ನಾವು ಲೆಕ್ಕ ಮಾಡಿ ಅಪ್ರಾಕ್ಸಿಮೇಟ್ಲಿ ಸುಮಾರು 52,000 ಕೋಟಿ ರೂಪಾಯಿ ಹಣ 1 ವರ್ಷಕ್ಕೆ 5 ಗ್ಯಾರಂಟಿಗೆ ಖರ್ಚು ಮಾಡಬೇಕಾಗ್ತದೆ ಅನ್ನುವ ಅಂದಾಜಿಟ್ಕೊಂಡೇ ನಾವು ಮಾಡಿದೆವು. ಇವತ್ತು ಆ 52,000 ಕೋಟಿ ರೂಪಾಯಿನೂ ಖರ್ಚು ಮಾಡ್ತೇವೆ. ಬಡ್ಜೆಟರಿ ಪ್ರಾವಿಷನ್ ಅಡಾಕಾಗಿ ಮಾಡಲಿಲ್ಲ ನಾವು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಹಣವನ್ನು ಅಲೋಕೇಟ್ ಮಾಡಿದ್ದಾರೆ. ಇವತ್ತು 4,09,000 ಕೋಟಿ ರೂಪಾಯಿ ಬಡ್ಜೆಟನ್ನು ಕೊಟ್ಟು ಅದರಲ್ಲಿ 52,000 ಕೋಟಿ ರೂಪಾಯಿಯನ್ನು ಈ ಗ್ಯಾರಂಟಿಗಳಿಗೆ ತೆಗೆದಿಡೋದಿದೆಯಲ್ಲ, ಅದು ಯಾವ ಮುಖ್ಯಮಂತ್ರಿ ಹಣಕಾಸಿನ ಸಚಿವನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ.